ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಸ್ಟೆಲ್ ವಾರ್ಡನ್ ನೇಮಕಾತಿ 2026 ಈ ಒಂದು ನೇಮಕಾತಿ ಸಂಬಂಧಪಟ್ಟಂತೆ BCW ಮತ್ತು SWD ಎರಡೂ ಇಂದ ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಹಾಸ್ಟೆಲ್ ವಾರ್ಡನ್ ಹುದ್ದೆಗಳನ್ನು ಕಾಲ್ ಮಾಡ್ತಾರೆ. ಸದ್ಯ ಪ್ರಸ್ತುತ SWD ಇಂದ 282 ಪೋಸ್ಟ್ ಮತ್ತು BCWD ಇಂದ ಕನಿಷ್ಠ ಅಂದರೆ ಒಂದು 150 ಪೋಸ್ಟ್ ಹುದ್ದೆಗಳು. ಇನ್ನು ಪಠ್ಯಕ್ರಮ ಏನು, ಕಟ್ ಆಫ್ ಎಷ್ಟು ನಿಲ್ಲುತ್ತೆ, ನೇಮಕಾತಿ ಯಾವಾಗ ಎಂಬ ಕುರಿತಂತೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ನೀಡೋಣ. ಮೊದಲನೇದಾಗಿ 282 ಹುದ್ದೆಗಳು ಅಂದರೆ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ 282 ಹುದ್ದೆಗಳನ್ನು ಈಗಾಗಲೇ KPSCಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಇನ್ನು ಎರಡನೇದಾಗಿ BCW ಹುದ್ದೆಗಳನ್ನು ಸಲ್ಲಿಸೋದಕ್ಕೋಸ್ಕರ ಆರ್ಥಿಕ ಇಲಾಖೆಗೆ ಅನುಮತಿಯನ್ನು ಕೇಳಲಾಗಿದೆ. ಅದೇನಾದ್ರು ಬಂದ ತಕ್ಷಣ ಅವರು ಕೂಡ ಒಂದು 158 ಪೋಸ್ಟ್ಗಳಷ್ಟು ಕೊಡ್ಬೋದು. ಸುಮಾರು ಒಂದು 500 ಚಿಲ್ಲರೆ ಪೋಸ್ಟ್ಗಳಷ್ಟು ಖಾಲಿ ಇದೆ ವಾರ್ಡನ್ಗಳು. ಉದಾಹರಣೆಗೆ ಕೊಡಗು ತಾಲೂಕು ಮತ್ತು ಕೆಲವೊಂದು ತಾಲೂಕುಗಳಲ್ಲಿ ಚಿಕ್ಕಮಗಳೂರು, ಕೊಡಗು ಈ ಥರ ತಾಲೂಕುಗಳಲ್ಲಿ ವಾರ್ಡನ್ಗಳ ಸಂಖ್ಯೆ ತುಂಬ ಕಡಿಮೆ ಇದೆ. ಪ್ರತಿಯೊಂದು ಇದರಲ್ಲೂ ಕೂಡ ಒಬ್ಬೊಬ್ಬ ವಾರ್ಡನ್ಗಳು ಸುಮಾರು 4-5 ವಾರ್ಡನ್ಗಳು ಹಾಸ್ಟೆಲ್ ವಾರ್ಡ್ಗಳನ್ನು ನೋಡ್ಕೋತಾ ಇದ್ದಾರೆ. ಒಬ್ಬ ವಾರ್ಡನು 4ರಿಂದ 5ರಷ್ಟು ಚಾರ್ಜನ್ನು ತಗೊಂಡು ನೋಡ್ಕೋತಾ ಇದ್ದಾರೆ. ಕನಿಷ್ಠ ಅಂದರೆ ಯಾರು ಕೂಡ ನಾನು ಒಂದೇ ಹಾಸ್ಟೆಲ್ ಇದ್ದೀನಿ ಅಂತ ಹೇಳೋ ಪರಿಸ್ಥಿತಿ ಇಲ್ಲ. ವಾರ್ಡನ್ಗಳು 2ರಿಂದ 3 ಹಾಸ್ಟೆಲ್ಗಳನ್ನು ನೋಡ್ಕೊಳ್ಳುವಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಈ ಒಂದು ಹಾಸ್ಟೆಲ್ ವಾರ್ಡನ್ ನೇಮಕಾತಿ ತುಂಬ ಅವಶ್ಯಕತೆ ಇದೆ. ಸದ್ಯದಲ್ಲೇ ಮಾಡಬೇಕು ಅಂತ ಇದ್ದಾರೆ. ಅದು ಯಾವಾಗ ಆಗುತ್ತೆ? ಎರಡನೇ ಪ್ರಶ್ನೆ, ಈ ನೇಮಕಾತಿ ಯಾವಾಗ ಆಗುತ್ತೆ? 282 ಹುದ್ದೆಗಳಿಗೆ KPSCಗೆ ಆಲ್ರೆಡಿ ಹೋಗಿರೋದ್ರಿಂದ ಯಾವಾಗ ಬೇಕಾದ್ರೂ ಕಾಲಾಗ್ಬೋದು. ಈಗಲೇ ಆಗುತ್ತೆ, ನಾಳೆನೇ ಆಗುತ್ತೆ, ಇಂಥ ದಿವಸ ಆಗುತ್ತೆ ಅಂತ ನಾನು ಯಾವತ್ತೂ ಯಾವ ವಿಡಿಯೋದಲ್ಲೂ ಹೇಳಿಲ್ಲ. ಪರ್ಟಿಕ್ಯುಲರ್ ಆಗಿ KPSCದು ಸಮಸ್ಯೆ ಏನು ಅಂದರೆ ಅಕ್ರಮ ಆಗಿರ್ತಕ್ಕಂಥದ್ದು ಕೋರ್ಟಲ್ಲಿದೆ. ಯಾವುದು ಅಂದರೆ KS ಮತ್ತು PDO ಸಂಬಂಧಪಟ್ಟಂಥದ್ದು. ಹಾಗಾಗಿ ಅದು ಕೋರ್ಟ್ ಏನು ಹೇಳುತ್ತೆ ಅನ್ನೋದು ಇನ್ನೂ ಕೂಡ ಆ ಒಂದು ಇದರಲ್ಲೇ ಇದ್ದಾರೆ. ಬಟ್ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ಜನವರಿ ಒಳಗಡೆ KPSC ಮೆಂಬರ್ಗಳೇನಿದೆ ಅವ್ರದ್ದು 5 ವರ್ಷ ಅಧಿಕಾರಾವಧಿ ಮುಗಿಯೋದ್ರಿಂದ ಇದನ್ನು ಬೇಗ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರಾ ಅನ್ನೋದು ಇಂಪಾರ್ಟೆಂಟು. ಮತ್ತು KPSCಗೆ ಸದ್ಯದಲ್ಲಿರ್ತಕ್ಕಂತಹ ಯಾವುದೇ ನೇಮಕಾತಿಯನ್ನು ಕರ್ನಾಟಕ ಸರ್ಕಾರ KPSC ಕೊಟ್ಟೇ ಇಲ್ಲ. ಎಲ್ಲವನ್ನು ಕೂಡ KAಗೆ ವರ್ಗಾವಣೆ ಮಾಡಿದೆ. ಇನ್ನು KPSC ಕೊಟ್ಟಿರ್ತಕ್ಕಂಥದ್ದು ಈ ಹಾಸ್ಟೆಲ್ ವಾರ್ಡನ್ ಹುದ್ದೆಗಳು ಮತ್ತು ಇನ್ನೊಂದು ಅಷ್ಟು FDA ಹುದ್ದೆಗಳಿದೆ. ಅಷ್ಟು ಹುದ್ದೆಗಳು KPSCಯಿಂದ ಸದ್ಯದಲ್ಲೇ ಅಧಿಸೂಚನೆ ಹೊರಡುವಂತಹ ಸಾಧ್ಯತೆ ಇದೆ. ಈ ಒಂದು ಕಾರಣಗಳಿಂದಾಗಿ ನೇಮಕಾತಿ ಯಾವಾಗ ಆಗುತ್ತೆ ಅನ್ನೋದನ್ನ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಬಟ್ ನೇಮಕಾತಿ ಆಗೇ ಆಗುತ್ತೆ. ಹಾಗಾಗಿ ನೀವು ನಿರಂತರವಾಗಿ ಅಭ್ಯಾಸವನ್ನು ಮಾಡಿ. ನೆಕ್ಸ್ಟ್, ಪಠ್ಯಕ್ರಮ ಏನು? ಪಠ್ಯಕ್ರಮ ಪ್ರಚಲಿತ ಘಟನೆಗಳು ಸಂಬಂಧಿಸಿದಂತೆ ವಿಷಯಗಳ ಸಾಮಾನ್ಯ ಜ್ಞಾನ, ಕರೆಂಟ್ ಅಫೇರ್ಸು, ಸಾಮಾನ್ಯ ವಿಜ್ಞಾನ, ಸೈನ್ಸು, ಜಿಯೋಗ್ರಫಿ, ಸಮಾಜ ವಿಜ್ಞಾನ ವಿಷಯಗಳು, ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ, ಇತಿಹಾಸದ ವಿಷಯಗಳು ಅಂದರೆ ಸಮಾಜ ಯಾವ ರೀತಿ ಬೆಳವಣಿಗೆ ಆಯಿತು ಮತ್ತು ಅದರ ಇತಿಹಾಸ ಸಂಬಂಧಪಟ್ಟಂಥ ಸ್ಥಿತಿ, ಸೋಷಿಯಾಲಜಿ ಸ್ವಲ್ಪ. ನೆಕ್ಸ್ಟು ಭಾರತ ಮತ್ತು ಕರ್ನಾಟಕದ ಇತಿಹಾಸ, ಭಾರತ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತ, ಪ್ರಾಯೋಗಿಕ ಜ್ಞಾನ, ಬೌದ್ಧಿಕ ಸಾಮರ್ಥ್ಯದ ಪ್ರಶ್ನೆಗಳು, ಮೆಂಟಲ್ ಎಬಿಲಿಟಿ, ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು, ಸ್ವಾತಂತ್ರ್ಯಾನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳು, ಅದರ ಸಂಬಂಧಪಟ್ಟಂಥ ವಿಷಯಗಳು, ಕರ್ನಾಟಕದ ಅರ್ಥವ್ಯವಸ್ಥೆ, ಅದರ ಸಾಮರ್ಥ್ಯ ಮತ್ತು ದೌರ್ಬಲ್ಯತೆ, ಪ್ರಸ್ತುತ ಸ್ಥಿತಿ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳು, ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಕುರಿತು ವಿಷಯಗಳು, ಕರ್ನಾಟಕ ಪರಿಸರ ಸಂಬಂಧಿತ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು, ಬೌದ್ಧಿಕ ಸಾಮರ್ಥ್ಯದ ಸಂಬಂಧಪಟ್ಟಂಥ ವಿಚಾರಗಳನ್ನು ಇಷ್ಟು ಪೇಪರ್ 1 ಅಂದರೆ GK ಪೇಪರ್ಗೆ KPSC ಏನೆಲ್ಲ ಸಿದ್ಧಪಡಿಸಿದೆ ಅಂದರೆ ಈ ಹಾಸ್ಟೆಲ್ ವಾರ್ಡನ್ ಸಂಬಂಧಪಟ್ಟಂತೆ ಇಷ್ಟು ವಿಷಯಗಳನ್ನು GK ಪೇಪರ್ಗೆ ನೀಡಲಾಗಿದೆ. ಅದರ ಪೇಪರ್ 1 ಮತ್ತು 2 ಪೇಪರ್ಗಳಿರುತ್ತೆ. ಮೊದಲನೇ ಪೇಪರು ನಿಮಗೆ ಅದು ಕಡ್ಡಾಯ ಕನ್ನಡ ಪೇಪರ್ ಇರುತ್ತೆ. ಹಾಗಾಗಿ ನೀವು ಅದನ್ನು ಪಾಸ್ ಆದರೆ ಸಾಕು. ಅದೇನು ನಿಮಗೆ ಸ್ಕೋರ್ಗೆ ಆ್ಯಡ್ ಆಗಲ್ಲ. ಕೇವಲ ಅದೊಂದು ಇದ್ರ ಪೇಪರ್ ಅಷ್ಟೇ, ಎಲಿಜಿಬಿಲಿಟಿ ಪೇಪರ್ ಅಷ್ಟೇ. ಅದನ್ನು ನೀವು ಪಾಸ್ ಆದರೆ ಸಾಕು. 150 ಮಾರ್ಕ್ಸ್ ಇರುತ್ತೆ. ನೀವು ಅದರಲ್ಲಿ 50 ಅಂಕಗಳನ್ನ ತಗೊಂಡ್ರೆ ನೀವು ಆಗಿರ್ತಾರೆ. ಅಥವಾ ಹಿಂದಿನ ಪರೀಕ್ಷೆಗಳನ್ನ ನೀವು ಪಾಸ್ ಮಾಡಿದರೆ ಈ ಒಂದು ಎಕ್ಸಾಮ್ಗಳಲ್ಲಿ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಇನ್ನು ಟೋಟಲ್ ಹೇಳೋದಾದರೆ ನೀವೇನು GK ಓದ್ತಿದ್ರಿ, ಹಿಸ್ಟ್ರಿ, ಜಿಯೋಗ್ರಫಿ, ಸೋಷಿಯಲ್ ಸೈನ್ಸ್ ಇವೆಲ್ಲ ಸ್ವಲ್ಪ ಕರ್ನಾಟಕ ಸಂಬಂಧಪಟ್ಟಂತೆ ಓದ್ಕೊಳ್ಳೋದು. ಇನ್ನು ಸೈನ್ಸ್ ಆ್ಯಂಡ್ ಟೆಕ್ ಸಂಬಂಧಪಟ್ಟಂತೆ ಕಂಪ್ಲೀಟ್ ಕರ್ನಾಟಕವನ್ನು ಓದ್ಕೊಳ್ತಕ್ಕಂಥದ್ದು. ಕರೆಂಟ್ ಅಫೇರ್ಸ್ನೂ ಕೂಡ ಹೆಚ್ಚಿನ ಮಹತ್ವವನ್ನು ಕರ್ನಾಟಕಕ್ಕೆ ಮತ್ತು ಇಂಡಿಯಾದಕ್ಕೆ ಒತ್ತನ್ನು ನೀಡಿದ್ರೆ ಈ ಒಂದು ವಿಚಾರಕ್ಕೆ ಈ ಒಂದು ಪೋಸ್ಟ್ಗೆ ಸಾಕಾಗುತ್ತೆ. ಮತ್ತು ಭಾರತ ಮತ್ತು ಕರ್ನಾಟಕದ ಇತಿಹಾಸದ ಸಂಬಂಧಪಟ್ಟಂತೆ ನೀವು ಓದ್ಕೊಂಡ್ರೆ ಸಂವಿಧಾನ, ಸಾರ್ವಜನಿಕ ಆಡಳಿತ, ಮೆಂಟಲ್ ಎಬಿಲಿಟಿ ಇಷ್ಟೆಲ್ಲನೂ ಓದ್ಕೊಂಡ್ರೆ ಆಗುತ್ತೆ.
ನಿಮಗೆಲ್ಲ ಇದಕ್ಕೆಲ್ಲ ಬೆಸ್ಟ್ ಗೈಡ್ ಅಂದರೆ ಹಳೆ ಪ್ರಶ್ನೆ ಪತ್ರಿಕೆಗಳು. ನಿಮಗೆ KPSC ವೆಬ್ಸೈಟಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ಈ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ಅಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಎಂಬ ಕುರಿತಂತೆ 2018ರ ನೋಟಿಫಿಕೇಷನಲ್ಲಿ 18-19ರಲ್ಲಾದಂಥ ಹಾಸ್ಟೆಲ್ ವಾರ್ಡನ್ ನೇಮಕಾತಿಗಳು ಮತ್ತು 2022ರಲ್ಲಾದಂತಹ ಹಾಸ್ಟೆಲ್ ವಾರ್ಡನ್ ನೇಮಕಾತಿಗಳು ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆಗಳು ಸಿಗ್ತವೆ. ನೆಕ್ಸ್ಟು ಪತ್ರಿಕೆ 2 ಸಾಮಾನ್ಯ ಕನ್ನಡ ಗರಿಷ್ಠ 35 ಅಂಕಗಳು, ಸಾಮಾನ್ಯ ಇಂಗ್ಲೀಷ್ 35 ಅಂಕಗಳು, ಕಂಪ್ಯೂಟರ್ ಜ್ಞಾನ 30 ಅಂಕಗಳು. ಇಷ್ಟು ಇರುತ್ತೆ ಪೇಪರ್ 2 ಅಲ್ಲಿ. ಪೇಪರ್ 1 ಮತ್ತು ಪೇಪರ್ 2. ನಿಮಗೆ ಇದರಲ್ಲಿ ಇನ್ನೊಂದು ವಿಚಾರ ಏನು ಅಂದರೆ ನೆಗೆಟಿವ್ ಅಂಕಗಳಿರುತ್ತೆ. ನೆಗೆಟಿವ್ ಅಂಕಗಳಿರೋದ್ರಿಂದ ನೀವು ಬಹಳ ಎಚ್ಚರಿಕೆಯಿಂದ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಬೇಕಾಗುತ್ತೆ. ಸರಿಯಾಗಿ ನೋಡಿ ಶೇಡ್ ಮಾಡಿ. ನೆಕ್ಸ್ಟ್ ಕಟ್ ಆಫ್ ಎಷ್ಟು ನಿಲ್ಲುತ್ತೆ, ಈ ಹಾಸ್ಟೆಲ್ ವಾರ್ಡನ್ಗಳಿಗೆ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಅನ್ನೋದು ಹಳೆಯ ಕಟ್ ಆಫ್ ಇದು. ಪ್ರತಿ ವರ್ಷ ಕಟ್ ಆಫ್ ಬದಲಾವಣೆ ಆಗ್ಬೋದು, ಆದರೆ ಒಂದು ಐಡಿಯಾ ಇರುತ್ತೆ ಇಷ್ಟಕ್ಕೆ ನಿಲ್ಬೋದು ಅಂತ. ಇಲ್ಲಿ PH ಸಂಬಂಧಪಟ್ಟಂತೆ ಕಡಿಮೆ ಇದೆ. GM ವುಮೆನ್ 46.42 ನಿಂತೈತೆ. GM ರೂರಲ್ 53, ಅಂದರೆ ಇದು ಅಡಿಷ್ನಲ್ ಲಿಸ್ಟ್ದು. ಅಡಿಷ್ನಲ್ ಲಿಸ್ಟಲ್ಲಿ ಬಂದಂಥದ್ದು ಕೊನೆಯ ಲಿಸ್ಟ್ ಇದು. ರೆಸಿಡೆನ್ಷಿಯಲ್ ಸ್ಕೂಲ್ ವಾರ್ಡನ್ ಇದು. ನಿಮಗೆ ಇಲ್ಲಿ ಕಾಣ್ತಾ ಇದೆ 3B 3A ಎಲ್ಲ 52% ನಿಂತಿದೆ. ನೆಕ್ಸ್ಟು SC ವುಮೆನ್ ಎಲ್ಲ ನೋಡ್ತಾ ಇದ್ರಿ. SC PDP SC 48 ನಿಂತಿದೆ. ST 45ರಿಂದ 49ಕ್ಕೆ ನಿಂತಿದೆ. ಇನ್ನು ಹೈದರಾಬಾದ್ ಕರ್ನಾಟಕ ಸಂಬಂಧಪಟ್ಟಂತೆ ಆಲ್ಮೋಸ್ಟ್ ಎಲ್ಲ 45 ಅವರೇಜಲ್ಲಿದೆ. 47 to 45 ಈ ಒಂದು ಅವರೇಜಲ್ಲಿದೆ. ಈ ಒಂದು PDF ಬೇಕಾದರೆ ನಮ್ಮ ವಾಟ್ಸಪ್ ಲಿಂಕನ್ನು ಹಾಕಿರ್ತೀನಿ. ವಾಟ್ಸಪ್ ಅಲ್ಲಿ ನೀವು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ಅಥವಾ ನಮ್ಮ ಗ್ರೂಪ್ನಲ್ಲಿ ಇದನ್ನು ಶೇರ್ ಮಾಡಿರ್ತೀನಿ. ನೆಕ್ಸ್ಟ್ ಹಾಸ್ಟೆಲ್ ವಾರ್ಡನ್ ನೇಮಕಾತಿ BCMಲ್ಲಿ ಆಗಿದಂತಹ ಸೆಲೆಕ್ಷನ್ ಲಿಸ್ಟ್ ಇದು. ಲಾಸ್ಟ್ ಎಷ್ಟು ಪರ್ಸೆಂಟೇಜ್ ನಿಂತಿತ್ತು ಸೆಲೆಕ್ಷನ್ ಲಿಸ್ಟು ಅಂತ ಅಂತಿಮ ಅಧಿಸೂಚನೆ ಆಯ್ಕೆ ಪಟ್ಟಿ ಇದು. ದರ್ಶನ್ ಅನ್ನೋರು 3B ರೂರಲ್ ಅವರು 50 ತೆಗೆದವರೆ. ಅವರು ಮೊದಲನೇ ಹೆಸರಲ್ಲಿ ಹಾಕಿದ್ದಾರೆ. ಕೆಲವೊಂದು ವಿಚಾರಗಳಿಂದಾಗಿ ಅವ್ರ ಮೇಲೆ ಹೆಸರು ಬಂದಿರುತ್ತೆ ಬಿಟ್ಟರೆ ಪರ್ಸೆಂಟೇಜು ಎಲ್ಲ ನೋಡೋದಾದರೆ ನೀವು ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ. ಮಾರ್ಕ್ಸ್ ಎಷ್ಟು ತೆಗೆದಿದ್ದಾರೆ ಅಂದರೆ 121.5 ತೆಗೆದಿದ್ದಾರೆ. ಇವರು 60% 75 ತೆಗೆದಿದ್ದಾರೆ. 121 ಅಂಕಗಳನ್ನು ತೆಗೆದಿದ್ದಾರೆ. ಅಂದರೆ 200 ಅಂಕಗಳಿಗೆ, ಅಂದರೆ ಮೊದಲನೇ ಪೇಪರ್ 100, ಸೆಕೆಂಡ್ ಪೇಪರ್ 100, ಅದರಲ್ಲಿ 121 ಅಂಕಗಳನ್ನು ಇವರು ತೆಗೆದಿದ್ದಾರೆ. ನೆಕ್ಸ್ಟ್ ಅದೇ ರೀತಿ 110, 109, 109, 109, 108, 104 ಇದು ಮೇನ್ ಲಿಸ್ಟು, ಫಸ್ಟ್ ಲಿಸ್ಟ್ ಇದು. ಕಟ್ ಆಫ್ ತೋರಿಸಿದ್ದು ನಾನು ಅಡಿಷ್ನಲ್ ಲಿಸ್ಟು. ಅಡಿಷ್ನಲ್ ಆದಮೇಲೆ ಕಟ್ ಆಫ್ ಬಿಟ್ಟಿದ್ದಂಥದ್ದು. ಲಾಸ್ಟ್ ನಿಮಗೆ 72% ನಿಂತಿದೆ. ಅಂದರೆ ಇಲ್ಲಿ ಕ್ಯಾಟಗರಿಯನ್ನು ನೋಡ್ಕೊಳ್ಳಿ, ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ನಿಂತಿದೆ ಅಂದರೆ ಲಾಸ್ಟ್ ಇವರು BSc B.Ed ಮಾಡೋರೆ 72% ರಾಜಶೇಖರನ್ ಅವರು. ಹಾಗಾಗಿ ಈ ಒಂದು ಹುದ್ದೆಗಳನ್ನು ನೀವು ಸುಮಾರು 120 ಅಂಕಗಳನ್ನು ತೆಗೆದುಕೊಂಡ್ರೆ ಖಂಡಿತ ಜಾಬ್ ಆಗುತ್ತೆ. ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಕೂಡ ನೀವು 120 ಮೇಲೆ ಟಾರ್ಗೆಟ್ ಇಟ್ಕೊಂಡ್ರೆ ಖಂಡಿತ ಈ ಒಂದು ಹಾಸ್ಟೆಲ್ ವಾರ್ಡನ್ ಹುದ್ದೆಗಳನ್ನು ನೀವು ಖಂಡಿತ ಮಾಡ್ಬೋದು. ಪ್ರತಿ ಪೇಪರಲ್ಲೂ ಕೂಡ ನೀವು ಸುಮಾರು 65ಕ್ಕಿಂತ ಹೆಚ್ಚಿನ ಅಂಕಗಳನ್ನು ತಗೋಬೇಕು. 2 ಪೇಪರಲ್ಲೂ ಕೂಡ ನೀವು 65ಕ್ಕಿಂತ ಹೆಚ್ಚಿನ ಅಂಕಗಳನ್ನು ತಗೊಂಡ್ರೆ 70 ಅಂಕಗಳನ್ನು ಮಾಡಿದ್ರೆ ನೀವು ಖಂಡಿತ ಈ ಒಂದು ಹುದ್ದೆಗಳನ್ನು ಪಡ್ಕೋಬೋದು. ಇನ್ನು ಪಠ್ಯಕ್ರಮ ಆಯಿತು, ನೇಮಕಾತಿ ಕಟ್ ಆಫ್ ಎಷ್ಟು ಅಂತಾಯಿತು, ನೇಮಕಾತಿ ಅಧಿಸೂಚನೆ ಏನಂತಾಯಿತು. ಮತ್ತು ಮೊದಲೇ ಹೇಳ್ತಾ ಇದ್ದೀನಿ, ಈ ಒಂದು ಹಾಸ್ಟೆಲ್ ವಾರ್ಡನ್ಗಳ ಹುದ್ದೆಗಳಿಗೆ ಯಾವುದೇ ಡಿಗ್ರಿ ಆಗಿದ್ದರೂ ಸಾಕು. BSc B.Ed BCom ಆರ್ ಇಂಜಿನಿಯರಿಂಗ್ ನೀವು ಯಾವುದೇ ಡಿಗ್ರಿ ಮಾಡಿರಿ, ಆದರೆ ಅದ್ರ ಜೊತೆಗೆ B.Ed ಮಾಡಿರಬೇಕು. ಡಿಗ್ರಿ ಪ್ಲಸ್ B.Ed. ಇದರಲ್ಲಿ ಯಾವುದೇ ರೀತಿ ಎಂಟ್ರೆನ್ಸ್
ಟೆಸ್ಟ್ ಇರ್ತಕ್ಕಂಥ ಯಾವುದೇ ಇಲ್ಲ, ಅಂದರೆ ಟಿ ಇ ಟಿ ಯಾವುದೂ ಇಲ್ಲ, ಸಿ ಎ ಟಿ ಅಥವಾ ಯಾವುದೂ ಇಲ್ಲ, ಡೈರೆಕ್ಟ್ ಎಕ್ಸಾಮ್ ಕಾಲ್ ಮಾಡ್ತಾರೆ, ಸಿ ಇ ಟಿ ಎಕ್ಸಾಮ್ನ ಪಾಸ್ ಮಾಡಿ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಇದು. ಹಾಗಾಗಿ ನಿಮ್ಮ ಏನೋ ಇದೆ ಇದು ಜಿ ಪಿ ಎಸ್ ಟಿ ಆರ್ ಎಫ್ ಡಿ ಎ ಸ್ಕೇಲ್ ಏನಿದೆ ಅದೇ ಹುದ್ದೆಗಳಿರ್ತಕ್ಕಂಥ ಅದೇ ಒಂದು ಸಂಬಳ ಇರ್ತಕ್ಕಂತಹ ಹುದ್ದೆ, ಅದೇ ಕೇಡರ್ನ ಹುದ್ದೆ ಇದು. ಅಂದರೆ 44,425 ರೂಪಾಯಿ ಏನು ಬೇಸಿಕ್ ಇದೆ, 44,425 ಅದೇ ಒಂದು ಸ್ಕೇಲಲ್ಲಿ ಮುಂದೆ ಇರ್ತಕ್ಕಂತಹ ಹುದ್ದೆ. ಹಾಗಾಗಿ ಈ ಒಂದು ಹುದ್ದೆಗಳ ಸಂಬಂಧಪಟ್ಟಂತೆ ಮತ್ತಿತರ ಏನಾದ್ರು ಅಪ್ಡೇಟ್ಗಳಿದ್ದರೆ, ವಿಡಿಯೋಗಳಿದ್ದರೆ, ಪ್ರಶ್ನೆ ಪತ್ರಿಕೆಗಳಿದ್ದರೆ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ. ಪ್ರಶ್ನೆ ಪತ್ರಿಕೆ ಬಿಡಿಸಿದ್ರೆ ನಿಮಗೆ ಖಂಡಿತ ಒಂದು ಅಂದಾಜು ಬರುತ್ತೆ. ಹಾಗಾಗಿ ನೀವು ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಅಧ್ಯಯನವನ್ನು ಪ್ರಾರಂಭ ಮಾಡಿ. ಖಂಡಿತ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್.